ಸೊ ಬೆಂಗಳೂರಿನ ಜಯನಗರದಲ್ಲಿ ಕೋಟಿ ಕೋಟಿ ಪತ್ತೆಯಾಗಿದೆ. ಐಷಾರಾಮಿ ಕಾರ್ನೊಳಗೆ ಚೀಲದಲ್ಲಿ ಹಣ ಪತ್ತೆಯಾಗಿದೆ. ಬೆಂಗಳೂರಿನ ಜಯನಗರದಲ್ಲಿ ಕೋಟಿ ಕೋಟಿ ಹಣ ಪತ್ತೆಯಾಗಿರೋದು. ಐಷಾರಾಮಿ ಕಾರ್ನಲ್ಲಿ ಚೆಕ್ ಮಾಡಿದಾಗ, ಅಲ್ಲಿ ಪರಿಶೀಲಿಸಿದಾಗ ಚೀಲದಲ್ಲಿ ಹಣ ಇತ್ತು. ನಂತರ ಹಣ ಎಷ್ಟಿದೆ ಅಂತ ನೋಡಿದಾಗ ಕೋಟಿಗಿಂತ ಹೆಚ್ಚು ಅನ್ನೋದು ಅಲ್ಲಿ ಸಿಕ್ಕಿದೆ. ಸೊ ಕಾರ್ನ ಚೆಕ್ ಮಾಡಿದ್ದು. ಸಾಮಾನ್ಯವಾಗಿ ಈಗ ಎಲೆಕ್ಷನ್ ಕಮಿಷನ್ ಟೀಮ್ ಏನಿದೆ, ಪೊಲೀಸರು ಚೆಕ್ ಮಾಡ್ತಾ ಇರ್ತಾರೆ. ಸೊ ಆಗ ಇಲ್ಲಿ ಲಭ್ಯವಾಗಿರುವಂಥ ಕಾರ್ ಇದು. ಇದರಲ್ಲಿ ಕೋಟಿ ಕೋಟಿ ಹಣ ಪತ್ತೆಯಾಗಿದೆ. ಸೊ ಹೆಚ್ಚಿನ ಕ್ಯಾಶನ್ನು ಈಗ ತೆಗೆದುಕೊಂಡು ಹೋಗೋ ಆಗಿಲ್ಲ. ನಿಮಗೆಲ್ಲ ಗೊತ್ತಿರುತ್ತೆ, ನಿಮ್ಮ ವೆಹಿಕಲ್ಗಳನ್ನು ಕೂಡ ಚೆಕ್ ಮಾಡಿರ್ತಾರೆ. ಆದರೆ ಇಲ್ಲಿ ನೀವೀಗ ನೋಡ್ತಿರೋ ಹಾಗೆ ಈ ಕಾರ್ನಲ್ಲಿ ಈಗ ಅಮೌಂಟ್ ಸಿಕ್ಕಿದೆ ಅಂತ ಗೊತ್ತಾಗಿದೆ. ಸೊ ಜಯನಗರದಲ್ಲಿ ಸಿಕ್ಕಿರುವಂಥ ಒಂದು ಅಮೌಂಟ್ ಇದು. ಯಾರಿಗೆ, ಎಲ್ಲಿಂದ ಎಲ್ಲಿಗೆ ಸಾಗಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಾಗಿದೆ. ಆದರೆ ಇಷ್ಟು ದೊಡ್ಡ ಮೊತ್ತದಲ್ಲಿ ಹಣ ಇರೋದನ್ನು ಕಂಡು ಪೊಲೀಸರು ಅಲ್ಲಿ ಇದ್ದಂಥವರು ಕೂಡ ಶಾಕ್ ಆಗಿದ್ದಾರೆ. ಸೊ ಕೂಡಲೇ ಅದನ್ನು ಚೆಕ್ ಮಾಡಿದಾಗ ಎಲ್ಲಿಂದ ಹೇಗೆ, ಯಾವ ದಾಖಲಾತಿ ಇದೆ ಅದಕ್ಕೆ ಹಣಕ್ಕೆ ಇದ್ದರೂ ಕೂಡ ಇದೆಲ್ಲದರ ಬಗ್ಗೆ ಕೂಡ ಪರಿಶೀಲನೆ ನಡೆಸಲಾಗ್ತಾ ಇದೆ. ಸೊ ಐಷಾರಾಮಿ ಕಾರಿನ ಒಳಗೆ ಹಣ ಸಿಕ್ಕಿದೆ. ಸೊ ಇದೀಗ ಈ ಬೆನ್ಸ್ ಕಾರ್ನಲ್ಲಿ ಹಣ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಕೂಡ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಇದೇ ಕಾರ್ನಲ್ಲಿ ಇತ್ತು ಹಣದ ಚೀಲ ಇತ್ತು ಅನ್ನೋದು. ಬೆಂಗಳೂರಿನ ಜಯನಗರದಲ್ಲಿ ಕೋಟಿ ಕೋಟಿ ಹಣ ಪತ್ತೆಯಾಗಿದ್ರ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ವಿ. ಐಷಾರಾಮಿ ಕಾರ್ನ ಒಳಗೆ ಒಂದು ಚೀಲ ಇತ್ತು. ನಂತರ ಅದನ್ನು ಚೆಕ್ ಮಾಡುವಂಥ ಸಂದರ್ಭದಲ್ಲಿ ಹಣ ಪತ್ತೆಯಾಗಿದೆ. ಸೊ ಸ್ಥಳಕ್ಕೆ ಪೊಲೀಸರು ಈಗ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸೊ ಯಾರಿಗೆ ಸಂಬಂಧಪಟ್ಟಂಥ ಹಣ ಇದು, ಜೊತೆಗೆ ಒಂದು ಚೀಲದಲ್ಲಿ ನಾವೀಗ ನಿಮ್ಗೆ ತೋರಿಸ್ತಿರುವಂಥದ್ದು ನೋಡ್ತಿರೋದು ಆ ಹಣದ ಚೀಲ. ನೀವು ನೋಡ್ತಾ ಇದ್ದರೆ ಈ ಫ್ರಂಟ್ನ ಡ್ರೈವರ್ ಸೀಟ್ ಏನಿದೆ ಅದರ ಹಿಂಭಾಗದಲ್ಲಿ ಕೆಳಗೆ ಆ ಒಂದು ಬ್ಯಾಗ್ ಪತ್ತೆಯಾಗಿದೆ. ಸೊ ನಮ್ಮ ಕ್ರೈಮ್ ಹೆಡ್ ಕಿರಣ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಕಿರಣ್, ಈಗ ಈ ಹಣ ಎಲ್ಲಿ ಎಕ್ಸಾಕ್ಟ್ಲಿ ಪತ್ತೆಯಾಗಿರೋದು, ಏನು ಮಾಹಿತಿ ಇದೆ ಅಂತ ಈ ಕ್ಷಣಕ್ಕೆ? ಕಿರಣ್, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ. ಎಸ್ ಕಿರಣ್, ಮತ್ತೆ ಸಂಪರ್ಕ ಮಾಡ್ತೀವಿ ಮನ. ಇದು ಸದ್ಯಕ್ಕೆ ಬೆಂಗಳೂರಿನ ಜಯನಗರದಲ್ಲಿ ಸಿಕ್ಕಿರುವಂಥ ಒಂದು ಹಣ. ಟಿವಿ9 ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಾ. ಐಷಾರಾಮಿ ಕಾರ್ನ ಒಳಗೆ ಒಂದು ಬ್ಯಾಗಲ್ಲಿ ಪತ್ತೆಯಾಗಿದೆ. ಆ ಬ್ಯಾಗನ್ನು ಚೆಕ್ ಮಾಡಿದಾಗ ಅದರಲ್ಲಿ ಹಣದ ಬಂಡಲ್ಗಳಿರೋದು ಗೊತ್ತಾಗಿದೆ. ಸೊ ಇದೀಗ ಯಾರಿಗೆ ಸಂಬಂಧಪಟ್ಟಂಥ ಹಣಕ್ಕೆ ಬೇಕಾಗಿರುವಂಥ ದಾಖಲಾತಿ ಏನು, ಇದೆಲ್ಲದರ ಬಗ್ಗೆ ಕೂಡ ಈಗ ಪತ್ತೆ ಹಚ್ಚಲಾಗ್ತಾ ಇದೆ. ಈಗ ಪರಿಶೀಲನೆ ನಡೆಸಲಾಗ್ತಾ ಇದೆ. ಕಿರಣ್ ಆಗಲೇ ಮಾಹಿತಿ ನೀಡ್ತಾ ಇದ್ರು. ಕಿರಣ್, ಆಗಲೇ ಹೇಳ್ತಾ ಇದ್ರಿ, ಮುಂದುವರಿಸಿ. ಅವಿನಾಶ್, ಈಗ ಜಯನಗರದ ಏನು ಮೈಯಾಸ್ ಹೋಟೆಲ್ ಎದುರುಗಡೆ ಒಂದು ಪೊಲೀಸರು ಒಂದು ಚೆಕ್ ಪೋಸ್ಟ್, ಪೊಲೀಸ್ ಮತ್ತೆ ಎಲೆಕ್ಷನ್ ಕಮಿಷನ್ ಚೆಕ್ ಪೋಸ್ಟ್ ಮಾಡ್ಕೊಂಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಬರುವಂತಹ ವೆಹಿಕಲ್ಗಳನ್ನೆಲ್ಲವೂ ಕೂಡ ತಪಾಸಣೆ ಮಾಡ್ತಾರೆ. ಅಂತಿಮವಾಗಿ ಒಂದು ವೆಹಿಕಲ್ ಅಲ್ಲಿ ಈಗ ಚೀಲದಲ್ಲಿ ಹಣವನ್ನು ಸಿಕ್ಕಿದೆ. ಎಷ್ಟು ಏನು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಈಗಾಗಲೇ ಅದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆ ವೆಹಿಕಲ್ ಯಾರ್ದು, ಎಲ್ಲಿಗೆ ಹೋಗ್ತಾ ಇತ್ತು, ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳು ಏನಿದೆ, ದುಡ್ಡು ಎಷ್ಟಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈಗ ಪರಿಶೀಲನೆ ಮಾಡುವಂತ ಕೆಲಸವನ್ನ ಲೋಕಲ್ ಜಯನಗರ ಪೊಲೀಸ್ ಇರ್ಬೋದು, ಜೊತೆಗೆ ಎಲೆಕ್ಷನ್ ಕಮಿಷನ್ ಆಫೀಸರ್ಸ್ಗಳು ಇರ್ಬೋದು, ಎಲ್ಲವೂ ಕೂಡ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ಕಿರಣ್. ಸೊ ಬೆಂಗಳೂರಿನ ಜಯನಗರದಲ್ಲಿ ಸಿಕ್ಕಿರುವಂಥ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಈಗ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸೊ ಎಲೆಕ್ಷನ್ ಇರುವಂಥ ಕಾರಣ ದೇಶದಾದ್ಯಂತ ಕಟ್ಟೆಚ್ಚರ ಇದೆ. ಈ ಸಂದರ್ಭದಲ್ಲಿ ಹಣ ಸಿಕ್ಕಿರೋದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ.